ನಲ್ಲಿ ಶಿಷ್ಯ ವೇತನ ಅಂದರೆ ಸ್ಟೇ ಫಂಡ್ ಕೊಡ್ತೀನಿ ಅಂತ ಹೇಳಿದರು. ಆದರೆ ಇವ್ರನ್ನೆಲ್ಲ 500 ಜನನ್ನ ಇವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಕೊಂಡು ಫ್ರೀ ಕೋಚಿಂಗ್ ತೊಗೊಂಡಾದ್ಮೇಲೆ ಇಲ್ಲಿರೋ ಒಂದು ಡಿ ಸಿ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ಸ್ಟೇ ಫಂಡ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಒಂದು ಮೆಮೊ ಹೊರಡಿಸಿದ್ದಾರೆ. ಇದು ಅವರಿಗೆ ಯಾವುದೇ ಅಧಿಕಾರ ಇಲ್ಲ. ನಾವು ಕೇಳ್ತಾ ಇರೋದು ಇಲ್ಲಿ ಕಲಬುರಗಿಯಿಂದ ಸುಮಾರು 3-4 ಕಿಲೋಮೀಟರ್ ಆಚೆ ಇದೆ ಇದು. ಈ ಒಂದು ಬಿಲ್ಡಿಂಗ್ ಏನು ನೋಡ್ತಾ ಇದ್ದೀರಾ ನೀವು, ಫ್ರೀ ಕೋಚಿಂಗ್ ಅಂತ ಹೇಳ್ಬಿಟ್ಟು ಸುಮಾರು 30 ಕೋಟಿ ಖರ್ಚು ಮಾಡಿ ಈ ಒಂದು ಬಿಲ್ಡಿಂಗ್ ಮಾಡಿರೋಂಥದ್ದು. ಇದರಲ್ಲಿ 500 ಜನ ಮಕ್ಕಳಿಗೆ ಕ್ಲಾಸ್ ರೂಮ್ಸ್ ಕೊಡೋದ್ರ ಜೊತೆಲಿ ಇವರು ಸ್ಟೇ ಫಂಡ್ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಸ್ಟೇ ಫಂಡ್ ಕೊಟ್ಟಿಲ್ಲ. ಸ್ಟೇ ಫಂಡ್ ಕೊಡದೇ ಇರೋ ಕಾರಣ 500 ಜನದಲ್ಲಿ 20 ಜನ ಸ್ಟೂಡೆಂಟ್ಸ್ ಬಂದಿಲ್ಲ. 20 ಜನ. ಮತ್ತು ಇಲ್ಲಿ ರೆಗ್ಯುಲರ್ ಕ್ಲಾಸಸ್ಸು ಅಷ್ಟೇ ಬರೀ ಒಬ್ಬರೇ ತೊಗೊತಿದ್ದಾರಂತೆ ವಾರ ಎಲ್ಲ. ಇವರು ಕ್ಲಾಸಸ್ ತೊಗೊಬೇಕಾದ್ರೂ ಡಿವೈಡ್ ಆಗಿ ಒಂದಿಂದ 2 ಸಬ್ಜೆಕ್ಟ್ ಆದರೂ ಆಗಬೇಕು. ಮತ್ತು 24/7 ಲೈಬ್ರರೀಸ್ ಇರಬೇಕು. ಇಲ್ಲಿ ಬೆಳಗ್ಗೆ 10 ಗಂಟೆ ಕ್ಲಾಸಸ್ ಸ್ಟಾರ್ಟ್ ಆದರೆ 5 ಗಂಟೆ ಕ್ಲಾಸ್ ಮುಗಿಯುತ್ತೆ. ನಿಲ್ಲಬೇಕು ಅಂತ